ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸಿಂಪಲ್ ಆಗಿರುವಂತಹ ರೆಸಿಪಿ ಕೊಕೊನೆಟ್ ಪಲಾವ್, ಕೊಕೊನೆಟ್ ಮಿಲ್ಕ್ ಪಲಾವ್. ಸೊ ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ, ಎಷ್ಟು ಬೇಕಾದರೂ ತಿನ್ಬೋದು. ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಹೊಟ್ಟೆ ತುಂಬಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಜಾಸ್ತಿ ಮಸಾಲೆ ಹಾಕಿರೋದಿಲ್ಲ. ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಮಸಾಲೆ ಹಾಕಿ ಕ್ಯಾರೆಟ್ ಗ್ರೇವಿನ ಮಾಡಿದ್ದೀನಿ. ನನ್ನ ಹತ್ರ ಬೇರೆ ತರಕಾರಿ ಇರಲಿಲ್ಲ, ಕ್ಯಾರೆಟ್ ಒಂದೇ ಇರೋದ್ರಿಂದ ಕ್ಯಾರೆಟ್ ಗ್ರೇವಿ ಮಾಡಿದ್ದೀನಿ. ನಿಮ್ಮ ಹತ್ರ ಬೇರೆ ಇತ್ತು ಅಂದರೆ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಕುಕ್ಕರ್ ಬಟ್ಲಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ನಕ್ಷತ್ರದ ಹೂವು, ಮರಾಠಿ ಮೊಗ್ಗು, ಪಲಾವ್ದೇನೇನು ಐಟಮ್ ಬರುತ್ತೆ ಹಾಗೆ ಏಲಕ್ಕಿ, ಇದೆಲ್ಲದನ್ನು 2-3 ಪ್ರಮಾಣದಲ್ಲಿ ಹಾಕಿ. ಹಾಗೆ ಇದು ಪಲಾವ್ ಎಲೆ ನೋಡಿ, ನಮ್ಮ ಮಲೆನಾಡ ಭಾಗದ ಪಲಾವ್ ಎಲೆ. ಇದು ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ, ನಾವು ಆ್ಯಕ್ಚುಲಿ ಬಿರಿಯಾನಿ ಮಾಡ್ದಿರಾನೆ ಬಿರಿಯಾನಿ ಸ್ಮೆಲ್ ಕೊಡ್ತಾ ಇರುತ್ತೆ. ಅಷ್ಟು ಒಂಥರ ತುಂಬ ಪರಿಮಳ ಇರುವಂಥದ್ದು. ನಾವು ಈ ಕಡೆ ಈ ಭಾಗದಲ್ಲಿ ಪಲಾವ್ ಎಲೆಗೆ ಇದನ್ನೇ ಯೂಸ್ ಮಾಡೋದು. ರೆಗ್ಯುಲರ್ ಆಗಿ ಮಾರ್ಕೆಟಲ್ಲಿ ಸಿಗುತ್ತಲ್ವ, ಅದನ್ನು ನಾವು ನಿಸ್ನೆ ಸೊಪ್ಪು ಅಂತ ಹೇಳ್ತೀವಿ ಪಲಾವ್ ಎಲೆ, ಅದು ಕೂಡ ಇಲ್ಲಿ ಸಿಗುತ್ತೆ. ಬಟ್ ಅದಕ್ಕಿಂತ ನಾವು ಇದನ್ನೇ ಹೆಚ್ಚಾಗಿ ಇಲ್ಲಿ ಬಳಕೆ ಮಾಡೋದು. ಅದಕ್ಕೆ ಈಗ ಒಂದು 2 ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇದಕ್ಕೀಗ ನಾನು ಒಂದು 4 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದು ಖಾರ ಇರಲಿಲ್ಲ, ಅದಕ್ಕೆ ಒಂದು 4 ಹಾಕಿದ್ದೀನಿ. ಖಾರ ಇತ್ತು ಅಂದರೆ ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹೊರಗಡೆಯಿಂದ ತರೋದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೀಗ ನಾನು ಟೊಮೊಟೊ ಏನು ಹಾಕ್ತಾ ಇಲ್ಲ. ಇದಕ್ಕೆ ನನ್ನ ಹತ್ರ ಕ್ಯಾರೆಟ್ ಇತ್ತು ಅಂತ ಅನ್ನಲ್ವ, ಸೊ ಅದನ್ನೇ ಇದಕ್ಕೂ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಸತಿ ಫ್ರೈ ಮಾಡ್ಕೊಳ್ಳೋಣ. ಆ ತರಕಾರಿನಲ್ಲಿರೋ ನೀರೆಲ್ಲ ಬಿಡಬೇಕು, ಸೊ ಅದಕ್ಕೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಉಪ್ಪಿನ ಅಂಶ ಅದು ಹೀರ್ಕೋಬೇಕಷ್ಟೆ. ಇದೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಹಾಗೆ ಅರ್ಧ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಒಂಚೂರು ಫ್ರೈ ಮಾಡಿಕೊಂಡು, ಈಗ ಕ್ಯಾರೆಟ್ ಎಲ್ಲ ಸ್ವಲ್ಪ ಉಪ್ಪನ್ನು ಎಳ್ಕೊಂಡ್ಲಿ, ಹಾಗಾಗಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ. ಆನಂತರ ಇದಕ್ಕೆ ಹಾಲು, ಕೊಕೊನೆಟ್ ಹಾಲು, ನೀರು ಮತ್ತು ಅಕ್ಕಿನ ಸೇರಿಸಿ ವಿಜಲ್ ಬರೆಸಿದ್ರೆ ಮುಗೀತು. ನೀವು ಈ ಪಲಾವ್ ಎಲ್ಲ ಮಾಡೋದಕ್ಕೆ ಸೋನಾ ಮಸೂರಿನೇ ಬೇಕಾ ಅಥವಾ ಬಾಸುಮತಿನೇ ಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಮನೇಲಿ ಯಾವ ರೈಸ್ ಇದೆ, ಯಾವ ಅಕ್ಕಿ ಇದೆ, ಅದರಲ್ಲೇ ನೀವು ಪಲಾವ್ನ ಮಾಡ್ಬೋದು. ಆದರೆ ಅದನ್ನೆಲ್ಲ ಬಳಸೋದ್ರಿಂದ ಹುಡಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹಾಕಬೇಕು ಅಂತ ಹೇಳೋದು. ಬಟ್ ಟೇಸ್ಟ್ ಅಂತ ತಗೊಂಡಾಗ ಈ ಸೋನಾ ಮಸೂರಿ ಬಾಸುಮತಿಗಿಂತ ನಾವು ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಆ ಅಕ್ಕಿನಲ್ಲೇ ತುಂಬ ಟೇಸ್ಟ್ ಇರುತ್ತೆ. ನಾನು ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ 2 ಲೋಟ ನಾನು ಅಕ್ಕಿನ ನೆನೆಸ್ಕೊಂಡಿದ್ದೆ. ಅದಕ್ಕೆ 4 ಲೋಟದಷ್ಟು ನೀರು ಬೇಕಲ್ವಾ, ಅದಕ್ಕೆ ನಾನು ಮೊದಲಿಗೆ 1 ಲೋಟ ಕಾಯಿ ಹಾಲನ್ನು ಹಾಕೋಬಿಟ್ಟಿದ್ದೆ. ಆ ನಂತರ ನಾನು ಇನ್ನೊಂದು ಲೋಟ ನಿಮಗೆ ತೋರಿಸಿದ್ದೀನಿ ಹಾಕಿದ್ದೀನಿ. ಹಾಗೆ 2 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲ್ ಆಗಿ 4 ಲೋಟ. 4 ಲೋಟದಲ್ಲಿ 2 ಲೋಟ ಕಾಯಿ ಹಾಲು, 2 ಲೋಟ ನೀರು. ಈಗ ನೆನೆಸಿಟ್ಕೊಂಡಿದ್ನಲ್ಲ ಆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಕುದಿಯಾಗಿ ಬಂದಿದ ತಕ್ಷಣ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸಿದ್ರೆ ಆಯಿತು. ಈಗ ಕ್ಯಾರೆಟ್ ಗ್ರೇವಿ ಬೇಕು ಅಂತ ಹೇಳಿದ್ದೆ ಅಲ್ವಾ, ಸೊ ಅದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಹಾಗೆ ನಾನು ಕ್ಯಾರೆಟ್ ಗ್ರೇವಿಗೆ ಅಂತ ಹೇಳಿಬಿಟ್ಟು ಒಂದು ತವಾ ಇಟ್ಟು ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಐಟಮ್ ಆಗಿರುವಂತಹ ಚಕ್ಕೆ, ಲವಂಗ, ನಕ್ಷತ್ರದ ಹೂವು, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ಇದನ್ನೆಲ್ಲ ನಾನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇದ್ರ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಸೊ ಆ ಟೈಮಲ್ಲಿ
ಇದಕ್ಕೆ ನಾವು ತರಕಾರಿ ಅಂದರೆ ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದಕ್ಕೆ ತುಂಬ ಹಾಕಿದೆ, ಇದು ಖಾರ ಇರಲಿಲ್ಲ, ಸುಮ್ಮನೆ ಫ್ಲೇವರ್ಗೋಸ್ಕರ ನಾನು ಹಾಕಿದ್ದೆ. ಖಾರ ಇತ್ತು ಅಂದರೆ ನೀವು 1-2 ಸೇರಿಸ್ಕೊಂಡ್ರೆ ಸಾಕು, ಆಮೇಲೆ ಮತ್ತೆ ಖಾರದ ಪುಡಿ ಹಾಕಬೇಕು, ಹಾಗಾಗಿ ಜಾಸ್ತಿ ಹಾಕೋದು ಬೇಡ. ಈಗ ಹೆಚ್ಚಿಟ್ಕೊಂಡಿರುವಂತಹ 2 ಮೀಡಿಯಮ್ ಸೈಜ್ನ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದರ ಸ್ಮೆಲ್ಲೆಲ್ಲ ಹೋದ್ಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಮೀಡಿಯಮ್ ಸೈಜು ಟೊಮೊಟೊನ ತೊಗೊಂಡಿದ್ದೀನಿ. ಅದಕ್ಕೆ ಈಗಲೇ ತರಕಾರಿಗೆ ಮತ್ತು ಟೊಮೊಟೊ ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಸೇರಿಸಿರೋದ್ರಿಂದ ಟೊಮೊಟೊದಲ್ಲಿರುವಂತಹ ನೀರೆಲ್ಲ ಬಿಟ್ಟು ಸ್ಮೂತಾಗಿ ಬೆಂದಿದೆ. ಈಗ ನಾನು ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ. ಎಣ್ಣೆನಲ್ಲೇ ಅದು ನೀರು ಬಿಡಬೇಕು, ಆ ಥರ ಅದು ಸಾಫ್ಟ್ ಆಗೋ ಥರ ಬೇಯಬೇಕು. ಈಗ ಇದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಬೆಂದಿದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ಕಾಯಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಖಾರ ನೋಡಿ ಹಾಕ್ಕೊಳ್ಳಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕಿ ಒಂದು ಸತಿ ಫ್ರೈ ಮಾಡಿ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಇನ್ನೊಂದು ಸ್ವಲ್ಪ ನನಗೆ ನೀರು ಬೇಕು ಅನ್ನಿಸ್ತು, ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಕ್ಯಾರೆಟ್ ಗ್ರೇವಿ ರೆಡಿಯಾಗಿದೆ. ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆಂದ ಮಾಡಿಬಿಡೋಣ. ಓಕೆ, ಈಗ ಬ್ಯಾಟಿಂಗ್ ಮಾಡೋ ಟೈಮ್ ಆಗಿದೆ. ನೋಡಿದ್ರಿ ಅಲ್ವಾ, ಸಿಂಪಲ್ಲಾಗಿ ರೆಡಿಯಾಗಿರುವಂತಹ ನಮ್ಮ ಈ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.